ಹಾಸನ ಜಿಲ್ಲೆಯಲ್ಲೂ ಕೂಡ ಜನ ಹೊಸ ವರ್ಷದ ಸಂಭ್ರಮಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಬೇಕರಿಗಳಲ್ಲೂ ಕೂಡ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಬೇಕರಿಗಳಲ್ಲಿ ಅತ್ಯಧಿಕ ಪ್ರಮಾಣವಾಗಿ ಕೇಕ್ ಆಗಿ ಜನ ಮುಗಿಬೀಳ್ತಾ ಇದ್ದಾರೆ. ಒಂದೇ ಬೇಕರಿಯಲ್ಲಿ ಬೆಳಗ್ಗೆಯಿಂದ ಸರಿಸುಮಾರು 350 ಕೆಜಿಯ ಕೇಕ್ ಮಾರಾಟ ಆಗಿದೆ. ನಗರದ SLJ ಬೇಕರಿಯಲ್ಲಿ ಭರ್ಜರಿ ಮಾರಾಟ ಆಗ್ತಾ ಇದೆ. ಕೇಕ್ ತಯಾರಿಕೆಗೆ ಕಲ್ಯಾಣ ಮಂಟಪವನ್ನೇ ಬುಕ್ ಮಾಡಿದ್ದಾರೆ ಮಾಲೀಕ. ಈಗ ಕಲ್ಯಾಣ ಮಂಟಪದಲ್ಲಿ ಕೇಕ್ ತಯಾರಿಸ್ತಾ ಇದ್ದಾರೆ 350 ಕೆಜಿ. ಸೊ ಕಲ್ಯಾಣ ಮಂಟಪದಲ್ಲಿ ಬಗೆ ಬಗೆಯ ಕೇಕ್ಗಳ ಮಾರಾಟ ಇದೆ. ನೋಡ್ಲಿಕ್ಕೂ ಕೂಡ ಇದು ಸಂಭ್ರಮದ ರೀತಿಯಲ್ಲಿ ಕಾಣಿಸ್ತಾ ಇದೆ. 2025ಕ್ಕೆ ಕೌಂಟ್ ಡೌನ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. 2024 ಮುಗಿತಾ ಬರ್ತಾ ಇದೆ. 2025ಕ್ಕೆ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡಲಿಕ್ಕೆ ಕೆಲವೊಂದು ಬೇಕರಿಗಳಲ್ಲಿ ಸಾಕಷ್ಟು ವಿಧ ವಿಧದ ಕೇಕ್ಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ನಾವು ಇವತ್ತು SLG ಬೇಕರಿ ಏನಿದೆ ಆ ಬೇಕರಿಯ ಒಳಭಾಗದಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ ನೋಡ್ಬೋದು ಸಾಕಷ್ಟು ವಿಧ ವಿಧದ ಕೇಕ್ಗಳ ಬಾಕ್ಸ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿರುವಂಥದ್ದು. SLG ಬೇಕರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಏನು ಕೋಲ್ಡ್ ಕೇಕ್ ಆಗಿರ್ಬೋದು ಮತ್ತು ಸ್ಟ್ರಾಬೆರೀಸು ಈ ರೀತಿಯ ವಿಧ ವಿಧದ ಕೇಕ್ಗಳನ್ನು ಕೂಡ ತಯಾರು ಮಾಡಲಿಕ್ಕೆ ಬಾಕ್ಸ್ಗಳನ್ನು ಕೂಡ ಈಗಾಗಲೇ ರೆಡಿ ಮಾಡಿರುವಂಥದ್ದು. ಮತ್ತು ಇನ್ನೊಂದೇನು ಅಂತಂದರೆ ನಮ್ಮ ಬಲಭಾಗದಲ್ಲಿ ತೋರಿಸ್ತೀನಿ ಎಷ್ಟು ಜನ ಸಿಬ್ಬಂದಿಗಳು ಈಗಾಗಲೇ ಈ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಇದು ಕೋಲ್ಡ್ ಕೇಕು ಮತ್ತು ಜೊತೆಗೆ ಏನು ಹೊಸ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಸಾಕಷ್ಟು ಕಸ್ಟಮರ್ಗಳು ಕೂಡ ಈಗಾಗಲೇ ಬಂದು ಹೋಗ್ತಾ ಇದ್ದಾರೆ. ಕೇಕ್ಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆಯಿಂದಲೂ ಸುಮಾರು 300 ಕೆಜಿ ಕೇಕನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅಂದರೆ SLG ಬೇಕರಿಯಲ್ಲಿ 300 ಕೆಜಿ ಕೇಕನ್ನು ಮಾಡಿರುವಂಥದ್ದು. ಹಾಸನದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಬೇಕರಿ. ಈಗ ನಮ್ಮ ಜೊತೆಗೆ ಮಾಲೀಕರಿದ್ದಾರೆ, ಅವ್ರನ್ನ ಮಾಲೀಕರನ್ನು ಮಾತಾಡ್ಸೋಣ. ಇಲ್ಲ ಈಗಾಗಲೇ ಹ್ಯಾಪಿ ನ್ಯೂ ಇಯರ್ ಅನ್ನುವ ಮುಖಾಂತರ ಒಂದು ಅದಕ್ಕೆ ಬೋರ್ಡ್ ಕೂಡ ಹಾಕಿರುವಂಥದ್ದು. ಜೊತೆಗೆ ಕೇಕನ್ನು ಯಾವೆಲ್ಲ ರೀತಿಯಾಗಿ ರೆಡಿ ಮಾಡಿದ್ದಾರೆ ಅಂದರೆ ಸುಮಾರು ಒಂದು 30ರಿಂದ 40ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಕೇಕ್ ರೆಡಿ ಮಾಡುವಂತಹ ಕೆಲಸದಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ವೆಂಕಟೇಶ್ ಅವರು ಇದ್ದಾರೆ, SLG ಬೇಕರಿಯ ಮಾಲೀಕರು. ಎಷ್ಟು ಕೇಕನ್ನು ರೆಡಿ ಮಾಡಿದಿರಿ, ಜೊತೆಗೆ ಯಾವ್ಯಾವ ವಿಧ ವಿಧದ ಕೇಕ್ ರೆಡಿ ಮಾಡಿದ್ದೀರಾ ಅಂತ? ನಮ್ಮಲ್ಲಿ ಕೋಲ್ಡ್ ಕೇಕು ಸ್ಪೆಷಲ್, ಬ್ಲ್ಯಾಕ್ ಫಾರೆಸ್ಟು, ಪೈನಾಪಲ್ಲು, ಬಟರ್ ಸ್ಕಾಚು, ಸ್ಟ್ರಾಬೆರಿ, ಬ್ಲ್ಯಾಕ್ ಕರೆಂಟು, ಲಿಚ್ಚಿ, ರೆಡ್ ವೆಲ್ವೆಟ್ಟು, ಪಿಸ್ತಾ ವೆಲ್ವೆಟ್ಟು, ಈ ಥರ ಒಂದು 10-12 ವೆರೈಟಿ ಕೇಕ್ ಮಾಡ್ತೀವಿ. ನಮ್ಮೊಂದು 20 ವರ್ಷ ಆಯಿತು ಓಪನ್ ಆಗಿ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತೊಂದು 300ರಿಂದ 400 ಕೆಜಿ ಕೇಕ್ ಮಾಡಿದ್ವಿ. ನೋಡ್ಬೇಕು ಯಾವ ಥರ, ಇನ್ನೂ ಕ್ರೌಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸಂಜೆ ಹೊತ್ತಿಗೆ ಕ್ರೌಡ್ ಸ್ಟಾರ್ಟ್ ಆಗುತ್ತೆ. ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ ಹೊಸ ವರ್ಷ. ಸರ್, ಈಗ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕೇಕನ್ನು ಹೆಚ್ಚು ಮಾಡಿದರೆ ಅಲ್ಲ ಕಡಿಮೆ ಮಾಡಿದ್ರೆ ಅಂತ? ಇಲ್ಲ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕಮ್ಮಿನೇ ಮಾಡಿದ್ದೀವಿ. ಯಾಕೆಂದರೆ ಆ ಥರ ಕ್ರೌಡ್ ಕಾಣಿಸ್ತಾ ಇಲ್ಲ. ಈ ಸತಿ ಮಂಡೇ ಬಂದಿರೋದ್ರಿಂದ ಸ್ಕೂಲ್ ಆಡಿಟರ್ಸ್ ಇಲ್ಲ. ಶನಿವಾರ ಬಂದಿದ್ರೆ ಭಾನುವಾರ ಬ್ಯುಸಿ ಇರೋದು ಕ್ರೌಡು. ಈಗ ಮಕ್ಕಳು ಸ್ಕೂಲ್ ಇರೋದ್ರಿಂದ ಕ್ರೌಡ್ ಆ ಥರ ಕಾಣಿಸ್ತಾ ಇಲ್ಲ ಅಂತ ನಮಗೆ. ಇವೆಲ್ಲ ಕೋಲ್ಡ್ ಕೇಕ್ ಅಂದರೆ ಮುಂಚೆನೇ ಪ್ರಿಪೇರ್ ಮಾಡಿ ಇಡೋಕ್ಕಾಗಲ್ಲ, ಸ್ಟಾಕ್ ಮಾಡಿ. ಹಂಗಾಗಿ ನಮಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಅದು ನೋಡ್ಕೊಂಡು ಸೇಲ್ಸ್ ನೋಡ್ಕೊಂಡು ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಕೋಲ್ಡ್ ಕೇಕ್ ಅಂದರೆ ಅದಕ್ಕೆ ಟೈಮಿಂಗ್ಸ್ ತಗೊಳುತ್ತೆ, ಸಾಕಷ್ಟು ಕೆಲಸಗಾರನು ಕೂಡ ತಗೊಳುತ್ತೆ ಸಾಕಷ್ಟು. ಜೊತೆಗೆ ಫ್ರಿಡ್ಜ್ಗಳು ಆ ರೀತಿ ಎಲ್ಲ ರೆಡಿ ಇರ್ಬೇಕು ನಿಮ್ಗೆ. ಫ್ರಿಡ್ಜೆಲ್ಲ ಸ್ಟೋರ್ ಮಾಡಿದ್ವಿ. ಆದರೆ ಈ ಥರ ತುಂಬ ಸ್ಟೋರ್ ಮಾಡೋಕ್ಕಾಗಲ್ಲ ಇವೆಲ್ಲ. ಯಾಕೆಂದರೆ ಡೈಲಿ ಫ್ರೆಶ್ ಆಗಿ ಕೊಡೋದ್ರಿಂದ ಇವಾಗಲೇ ಪ್ರಿಪೇರ್ ಮಾಡಿ ಈ ಥರ ಬಂದಂಗೆ ಕೊಟ್ಟು ಕಳಿಸ್ತೀವಿ. ಇದಿಷ್ಟು SLG ಬೇಕರಿಯ ಮಾಲೀಕರು ಕೂಡ ಹೇಳುವಂಥ ಮಾತು. ಅಂದರೆ ಇವತ್ತು ಸಾಕಷ್ಟು ಕೇಕ್ಗಳನ್ನು ಕೂಡ ತಯಾರು ಮಾಡಿದ್ವಿ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕೇಕ್ಗಳ ಸಂಖ್ಯೆ ಕಡಿಮೆ ಇದೆ. ಯಾಕಂತಂದರೆ ಮಂಗಳವಾರ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಕೇಕ್ಗಳ ಸಂಖ್ಯೆ ಕಡಿಮೆ ಇರುವಂಥದ್ದು. ಜೊತೆಗೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಕೇಕ್ಗಳ ಸಂಖ್ಯೆ ಗಣನೀಯವಾಗಿ ಒಂದಿಷ್ಟು ಇಳಿಕೆ ಆಗಿದೆ. ಬಟ್ ಇವತ್ತು ಸುಮಾರು 1ರಿಂದ 1.5 ಲಕ್ಷ ಬಿಸ್ನೆಸ್ ಆಗ್ಬೋದು ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು. ಬಟ್ ವರ್ಷದಂತೆ ಬೇಕರಿಯಲ್ಲಿ ಕೇಕ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ, ಬೇಕರಿಯ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕೋಲ್ಡ್ ಕೇಕ್ಗಳು ಏನಿರುತ್ತೆ ಆ ಸಂಖ್ಯೆ ಒಂದಿಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು. ಮಾಮೂಲಿ ಕೇಕ್ಗಳ ಸಂಖ್ಯೆ ಹೆಚ್ಚು ಮಾಡಿದ್ದೀವಿ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.